ಶಿವ ಪರಮಾತ್ಮ ಹತ್ರ ಹೋಗಿ ಯಾರದೇ ಹಣೆ ಬರ, ಯಾರದೇ ಗ್ರಹಚಾರಗಳು, ಯಾರದೇ ಪರಿಸ್ಥಿತಿಗಳು ಸರಿ ಇಲ್ಲದಿದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನೋ ಟಾಪಿಕ್ ಈ ಒಂದು ನಮ್ಮ ಸ್ವರವಿಜ್ಞಾನದಲ್ಲಿ ಬಹಳ ಅತ್ಯುತ್ತಮ ಪಾತ್ರ ವಹಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವರವಿಜ್ಞಾನ ಅನ್ನುವಂಥದ್ದು ಉಸಿರಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಸುಲಭವಾಗಿ ಕಲಿಯುವಂಥ ವಿದ್ಯೆ. ಹಾಗೆ ಇನ್ನೊಂದು ವಿಚಾರ ಇದರಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಇರತಕ್ಕಂಥ ಮನೆಯ ಎನರ್ಜಿ ಕೂಡ ನೀವು ಚೆಕ್ ಸಂದರ್ಭದಲ್ಲಿ ಇರತಕ್ಕಂಥ ಬ್ಲಾಕೇಜಸ್, ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗ್ಬೋದು, ರಿಲೇಷನ್ಶಿಪ್ ಬ್ಲಾಕೇಜಸ್ ಆಗ್ಬೋದು, ನಮ್ಮ ಕ್ಲಾಸಿಗೆ ಬಂದವರಿಗೆ ಖಂಡಿತವಾಗ್ಲೂ ಈ ಸಮಸ್ಯೆಗಳಿಂದ ದೂರ ಆಗ್ತದೆ ಅಂತ ಹೇಳಿ. ಇಂಥವರು 21 ದಿನ ಅಂದರೆ ಯಾಕೆ 21 ದಿವಸ ಅಂತಲೂ ನಿಮ್ಗೆ ಮುಂದೆ ಹೇಳ್ತೀನಿ ನಾನು. ಸೊ ಅಂಥ ಶಕ್ತಿ ಇರತಕ್ಕಂಥ ನಮ್ಮ ಉಸಿರಿಗೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲ್ವಾ? ಮನುಷ್ಯನ ಈ ವಿದ್ಯೆಗಳನ್ನು ಬಳಸ್ಕೊಳ್ತಾ ಹೇಗೆ ಬದಲಾಗ್ಬೋದು? ಅವರ ಯಾರಿಗೆಲ್ಲ BP ಇದೆ, ಶುಗರ್ ಇದೆ, ಆರೋಗ್ಯದ ಸಮಸ್ಯೆಗಳಿದೆ ಅಂತಾರಲ್ವಾ, ಈ 21 ದಿನ ಪರ್ಫೆಕ್ಟ್ ಆಗಿ ಅವರು ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ, ಅವರು ಮಲಗುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಆಟೋಮೆಟಿಕ್ ಆಗಿ ಶುಗರ್ ಅನ್ನುವಂಥ ಖಂಡಿತವಾಗ್ಲೂ ಯಾರು ಬೇಕಾದರೂ ಚೆಕ್ ಮಾಡಿ ನನಗೆ ಹೇಳ್ಬೋದು. ಅವ್ರು ಬಂದಿರತಕ್ಕಂಥ ಕ್ಲೈಂಟು ಅವರ ಪ್ರಶ್ನೆಗೆ ನಿಮ್ಮ ಉಸಿರು ಉತ್ತರ ಕೊಡುತ್ತೆ ಅಂತ. ಯಾರು ಇದನ್ನು ಅರ್ಥ ಮಾಡಿಕೊಂಡು ಈ ವಿದ್ಯೆಯನ್ನು ಕಲಿತಾರೆ ಅವರಿಗೆ ಖಂಡಿತವಾಗ್ಲೂ ಅವರ ಜೀವನದಲ್ಲಿ ತುಂಬಾ ಬದಲಾವಣೆ ಬರಲಿಕ್ಕೆ ಸಾಧ್ಯತೆಗಳಿವೆ. ಅದರಲ್ಲಿ ಒಂದಾದಂತಹ ನ್ಯೂಮರಾಲಜಿಸ್ಟ್ ಮತ್ತು ಹಿಪ್ನೋಥೆರಪಿಸ್ಟ್ ಮತ್ತು ಸ್ವರ ವಿಜ್ಞಾನ ಉಪಾಸಕರು ಸಹ, ಪಂಚಪಕ್ಷಿ ಶಾಸ್ತ್ರ ಉಪಾಸಕರು, ಹಾಗೆ ಟ್ಯಾರೋ ಕಾರ್ಡ್ ರೀಡರ್ ಮತ್ತು ಆಕಾಶಿಕ್ ರೀಡರ್ ಮತ್ತು ಹಾಗೆ ಕೊನೆಯದಾಗಿ ರೇಕಿ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ಹೀಲಿಂಗ್. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದ ಶೋ. ಓಂ ಶ್ರೀ ಮಾತ್ರೆ ನಮಃ. ನಮಸ್ತೆ ವೀಕ್ಷಕರೇ. ಇದರಲ್ಲಿ ಮೊದಲನೇದಾಗಿ ನನಗೆ ಈ ಸ್ವರ ವಿಜ್ಞಾನ ಅದ್ರ ಬಗ್ಗೆ ನನಗೆ ತಿಳ್ಕೊಬೇಕು, ನಮ್ಮ ವೀಕ್ಷಕರಿಗೂ ಸಹ. ಸೊ ಈ ಒಂದು ಸ್ವರ ವಿಜ್ಞಾನ ಅನ್ನೋದೇನು? ಸೊ ಇದನ್ನು ನೀವು ನಿಮ್ಮ ಗುರುಗಳು ಯಾರು, ಇದನ್ನು ಕಲಿಸಿದಂಥವ್ರು, ಹೇಗೆ ಇದು ಉಗಮ ಆಯಿತು ಈ ಒಂದು ವಿದ್ಯೆಗಳೆಲ್ಲ? ಸೊ ಅದರ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಸ್ಬೇಕು. ಖಂಡಿತವಾಗ್ಲೂ. ನಮಸ್ತೆ, ಓಂ ಶ್ರೀ ಮಾತ್ರೆ ನಮಃ. ನಾನು ಹರ್ಷವರ್ಧನ್ ಗುರುಜಿ ಅಂತೇಳಿ. ಸರ್, ಈಗ ನೀವು ಕೇಳಿದ್ರಿ ಸ್ವರವಿಜ್ಞಾನ ಅಂದರೆ ಏನು, ಅದರ ಉಗಮ ಎಲ್ಲಿಂದ ಬಂತು. ನಾನು ಒಂದು ವಿಚಾರ ಇದರಲ್ಲಿ ಹೆಮ್ಮೆಯಾಗಿ ಹೇಳೋದಾದರೆ ಏನಂತ ಹೇಳಿದ್ರೆ, ನಮ್ಮ ಈ ಸನಾತನ ಧರ್ಮದ ವಿದ್ಯೆಗಳು ಅಂತ ಏನಿವೆ, ನಮ್ಮ ಈ ಸನಾತನ ಧರ್ಮದ ವಿದ್ಯೆಗಳಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ ಹೇಳುವಂಥದ್ದು ಹೌದಲ್ವಾ? ಎಲ್ಲರೂ ತಿಳಿದಿರತಕ್ಕಂಥ ವಿಚಾರ ಇದು. ಇದರ ಒಂದು ಭಾಗ ಅಂದರೆ 64 ವಿದ್ಯೆಗಳು ಅಂತೇನು ಹೇಳ್ತೀವಿ, ಅದರಲ್ಲಿ ಒಂದು ಭಾಗವಾಗಿ ನಾವು ಈ ಸ್ವರವಿಜ್ಞಾನ ಅನ್ನುವಂಥದ್ದು. ಸ್ವರವಿಜ್ಞಾನ ಏನಿದು? ಸ್ವರ ಅಂದರೆ ಕೆಲವರು ಸ್ವರ ಅಂದರೆ ಹಾಡೋದು ಮಾತ್ರ ಅಂತ ತಿಳಿದಿರ್ತಾರೆ. ಸ್ವರ ಅನ್ನುವಂಥದ್ದು ನಾವು ಉಸಿರಾಡುವ ಲಯಕ್ಕೆ, ಅಂದರೆ ನಾವೇನು ಉಸಿರಾಡ್ತೀವಿ ಆ ಉಸಿರಾಡುವತಕ್ಕಂಥ ಲಯಕ್ಕೆ ಸ್ವರ ಅಂತ ಹೇಳುವಂಥದ್ದು. ಆ ಉಸಿರನ್ನು ಬಳಸ್ಕೊಳ್ತಾ ನಾವು ಏನೇನೆಲ್ಲ ಮಾಡ್ಬೋದು ಅನ್ನೋವಂಥದ್ದಕ್ಕೆ ಸೈನ್ಸ್ ಅಂತ ಹೇಳುವಂಥದ್ದು. ಸೊ ವಿಜ್ಞಾನ ಅಂತ ಹೇಳುವಂಥದ್ದು, ಇದಕ್ಕೆ ಸ್ವರವಿಜ್ಞಾನ ಅಂತ ಹೇಳಿರುವಂಥ ವಿಚಾರ. ಹಾಗೂ ನೀವು ಎರಡನೇದಾಗಿ ಕೇಳಿದ್ದು ಇದರ ಗುರುಗಳು ಯಾರು, ಇದರ ಉಗಮ ಎಲ್ಲಿಂದ. ಇದು ಒಂದು ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಶಾಸ್ತ್ರ ಅಂತ ಹೇಳುವಂಥದ್ದು. ಗುರು ಪರಂಪರೆಯ ಶಾಸ್ತ್ರ ನಮಗೆ ನಮ್ಮ ಗುರುಗಳು ಹೇಳಿಕೊಟ್ಟಿರೋಂಥ ವಿಧಾನವಾಗಿ ಇದು ಬಂದಿರತಕ್ಕಂಥದ್ದು. ತಾಯಿ ಜಗನ್ಮಾತೆ ಪಾರ್ವತೀದೇವಿ ಶಿವ ಪರಮಾತ್ಮ ಹತ್ರ ಹೋಗಿ ಯಾರದೇ ಹಣೆ ಬರ, ಯಾರದೇ ಗ್ರಹಚಾರಗಳು, ಯಾರದೇ ಪರಿಸ್ಥಿತಿಗಳು ಸರಿ ಇಲ್ಲದಿದ್ದರೆ, ಅಂದರೆ ಅಂಥವ್ರು ಏನು ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಉತ್ತಮವಾಗ್ಬೋದು, ಅವರಲ್ಲಿ ಬರಬಹುದಾದಂತಕ್ಕಂಥ ಸಮಸ್ಯೆಗಳಲ್ಲಿ ಆಚೆ ಬರ್ಬೋದು ಅಂತ ಕೇಳಿದಾಗ ಆ ಪರಮಾತ್ಮ ಶಿವಪ್ಪ ಹೇಳಿರ್ತಕ್ಕಂಥ ಮಾತೇನಂತ ಹೇಳಿದ್ರೆ, ಅವರ ಜನನದ ಸಮಯದಲ್ಲೇ ಅವರಿಗೆ ಕೊಟ್ಟಿದ್ದೀನಿ ಅದಕ್ಕೆ ಉತ್ತರ ಅಂತ ಹೇಳಿರೋದು. ಅದು ಏನಪ್ಪ ಅಂತ ನಾವು ನೋಡಿದಾಗ ಉಸಿರು. ಅಂದರೆ ಯಾವುದೇ ಒಂದು ದೇಹಕ್ಕೆ ಮಗುವಾಗಿ ನಾವು ಜನನ ಆದಾಗ ಉಸಿರು ಇಲ್ಲದಿದ್ದರೆ ಅದು ಮನುಷ್ಯನೂ ಅಲ್ಲ, ಹೌದಲ್ವಾ? ಸೊ ಉಸಿರಿಲ್ಲದಿದ್ದರೆ ನಮ್ಮನ್ನ ಯಾರು ಮನುಷ್ಯ ಅಂತಲೂ ಹೇಳಲಿಕ್ಕಾಗಲ್ಲ, ದೇಹ ಅಂತಲೂ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಆ ಉಸಿರಿನಲ್ಲೇ ಆ ಒಂದು ವಿಜ್ಞಾನವನ್ನು ಅಡಗಿಸಿಟ್ಟಿದ್ದಾರೆ ಅಂತ. ಯಾರು ಇದನ್ನು ಅರ್ಥ ಮಾಡಿಕೊಂಡು ಈ ವಿದ್ಯೆಯನ್ನು ಕಲಿತಾರೆ ಅವರಿಗೆ ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿ ತುಂಬಾ ಬದಲಾವಣೆ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳುವಂಥದ್ದು. ಏನಪ್ಪ ಈ ಉಸಿರು, ಈ ವಿಜ್ಞಾನ ಏನು? ಮತ್ತು ಮೊದಲನೇದಾಗಿ ಹೇಳ್ತೀನಿ, ಆ ಪರಂಪರೆ ಎಲ್ಲಿಂದ ಬಂತು ಅನ್ನೋದಾದರೆ, ಶಿವ ಪಾರ್ವತಿ ದೇವಿಗೆ ಇದನ್ನು ಹೇಳ್ಕೊಡತಕ್ಕಂಥ ಸಂದರ್ಭದಲ್ಲಿ ಆ ನಂದಿ
ನಂದಿ ಅವರು ಅದನ್ನು ಕೇಳಿ ನಮ್ಮ ಋಷಿ ವರ್ಯಗಳಿಂದ ಮುಖಾಂತರ ಇದು ನಮ್ಮವರೆಗೂ ಸಿಕ್ಕಿದೆ ಅಂದರೆ ಇದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇಂಥ ವಿದ್ಯೆಗಳು ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು. ಸಿಕ್ಕಿದೆ ಅಂತ ಹೇಳಿದ್ರೆ ಅದರ ಪುಣ್ಯವಂತರು ನಾವೇ ಅಂತಲೇ ಹೇಳಿಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಈ ವಿಚಾರನ. ಓಕೆನಾ? ಏನಪ್ಪ ಈ ಉಸಿರಿಂದ ಯಾವ ರೀತಿ ಏನೇನೆಲ್ಲ ಮಾಡ್ಬೋದು ಮುಂದೆ ತಿಳಿತಾ ಹೋಗೋಣ. ಈ ಸ್ವರ ವಿಜ್ಞಾನ ಅನ್ನೋವಂಥ ವಿಚಾರವನ್ನು ನಾವು ಮೊದಲನೇದಾಗಿ ನೋಡೋದಾದರೆ ಹನುಮನನ್ನು ಏನಂತ ಹೇಳ್ತೀವಿ? ವಾಯುಪುತ್ರ. ಅಂದರೆ ಯಾಕೆ ಈ ಹನುಮನನ್ನು ಇಲ್ಲಿ ತಂದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆ ಉಸಿರಿಗೆ ಹನುಮ ಅಂತ ಹೇಳಿದ್ರು, ವಾಯು ಉಸಿರಿಗೆ ಹನುಮ ಅಂತ ಹೇಳಿರ್ತಕ್ಕಂಥದ್ದು. ಹನುಮನೊಬ್ಬನಿಗೆ ಅಣಿಮಾ ಸಿದ್ಧಿ ಮಹಿಮಾ ಸಿದ್ಧಿ ಅಂತ ಇರುವಂಥದ್ದು, ಹೌದಲ್ವಾ? ಸೊ ಹನುಮನು ಹೋಗ್ದಿರತಕ್ಕಂಥ ಜಾಗ ಇಲ್ಲ, ಹೌದಲ್ವಾ? ಸೊ ಅದೇ ರೀತಿ ನಮ್ಮ ಈ ಶರೀರದಲ್ಲೂ ಕೂಡ ಆ ಒಂದು ವಾಯು ಒಂದು ಏನು ಹೇಳ್ತೀವಿ ಉಸಿರು ಅಂತ, ಅದು ಹೋಗದೇ ಇರತಕ್ಕಂಥ ಜಾಗ ಇಲ್ಲ ಅಂತ ಹೇಳೋದು. ಅದನ್ನು ನಾವು ಪ್ರಾರ್ಥಿಸುತ್ತಾ, ಹನುಮನನ್ನು ಪ್ರಾರ್ಥಿಸುತ್ತಾ ನಮ್ಮ ಈ ಉಸಿರಿನ ವಿಚಾರವನ್ನು ಇವತ್ತು ತಿಳಿತಾ ಹೋಗೋಣ. ನಥಿಂಗ್ ಬಟ್ ಒಂದು ಬ್ರೀತಿಂಗ್ ಟೆಕ್ನಿಕ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ, ಇದು ಬ್ರೀತಿಂಗ್ ಸೈನ್ಸ್ ಅಂತ ಸೈನ್ಸ್. ಟೆಕ್ನಿಕ್ಸ್ ಅಂದ್ರೆ ನೀವು ಒಂದೆರಡು ಟೆಕ್ನಿಕ್ ಅಂತ ಹೇಳಿ, ಬಟ್ ಇದು ಸೈನ್ಸ್, ವಿಜ್ಞಾನವೇ ಅಡಗಿದೆ ಇದರಲ್ಲಿ ಅಂತ ಹೇಳುವಂಥದ್ದು. ಇದು ನಾನೊಬ್ಬ ಹಿಪ್ನೋಥೆರಪಿಸ್ಟ್ ಆಗಿ ಒಬ್ಬ ಒಂದು ಕಂಟ್ರೋಲ್ ಅಂದರೆ ಮೈಂಡ್ನ ಮೇಂಟೈನ್ ಮಾಡತಕ್ಕಂಥದ್ದು, ಅದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥಿರ್ತಕ್ಕಂಥ ವ್ಯಕ್ತಿಯಾಗಿ ಹೇಳೋದಾದರೆ, ಶಾಸ್ತ್ರದಲ್ಲಿ ತುಂಬ ವಿಧಾನಗಳಿದೆ. ಇದರಲ್ಲಿ ಶಾಸ್ತ್ರದಲ್ಲಿ ತುಂಬಾ ವಿಚಾರಗಳಿರುವಂಥದ್ದು. ಬಟ್ ನಾನು ಹೇಳುವಂಥದ್ದು ಈಗಿನ ಸಿಚುವೇಶನ್ಗೆ, ಮನುಷ್ಯನಿಗೆ, ಈಗಿನ ಪರಿಸ್ಥಿತಿಗೆ, ಈಗಿನ ವಾತಾವರಣಕ್ಕೆ, ಇದರಲ್ಲಿ ಮನುಷ್ಯನ ಈ ವಿದ್ಯೆಗಳನ್ನು ಬಳಸ್ಕೊಳ್ತಾ ಹೇಗೆ ಬದಲಾಗ್ಬೋದು, ಅವರ ಒಂದು ಗ್ರಹಚಾರಗಳಾಗ್ಬೋದು, ಅಥವಾ ಒಂದು ಪ್ರತಿನಿತ್ಯ ನಡೀತಕ್ಕಂಥ ವಿಚಾರದಲ್ಲಿ ಏನೇನೆಲ್ಲ ಗಳಿಸ್ಬೋದು ಅನ್ನೋ ವಿಚಾರನ ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ಸ್ವರ ವಿಜ್ಞಾನ ಕಲ್ತ ಮೇಲೆ ಸೊ ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ, ಇದರಿಂದ ಆರೋಗ್ಯದಲ್ಲಿ ಏನಾನ ಅನಾರೋಗ್ಯ ಕಾಡ್ತಾ ಇದ್ರೆ ಅದನ್ನ ನಾವು ಸರಿ ಮಾಡ್ಕೊಳ್ಬೋದು. ಫೈನಾನ್ಷಿಯಲ್ ಥಿಂಗ್ಸ್ನ ಅಂದರೆ ಫೈನಾನ್ಷಿಯಲಿ ತುಂಬ ವೀಕ್ ಆಗಿರ್ತಾರೆ, ಯಾವುದೇ ಒಂದು ಹಣ ಸಂಪಾದನೆ ಮಾಡಬೇಕಾದ್ರೆ ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ನಿಲ್ತಾ ಇರಲ್ಲ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ಯಾವೆಲ್ಲ ರೀತಿಯಲ್ಲಿ ಇದು ಉಪಯೋಗ ಆಗುತ್ತೆ? ಖಂಡಿತವಾಗ್ಲೂ ನೀವು ಕೇಳಿರೋ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಾನು ಹೇಳೋದೇನೆಂದರೆ, ಅದಕ್ಕಿಂತ ಮುಂಚೆ ಫಸ್ಟು ನಾನು ಹೇಳುವಂಥದ್ದು, ಇದರಲ್ಲಿ ಏನು ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು, ಯಾವುದರ ಮುಖಾಂತರ ನಾವು ನೋಡುವಂಥದ್ದು ಅಂತ ನೋಡೋಣ. ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿದೆ, ಕೇಳಿದಿರಲ್ವಾ? ಹೌದು. ನಾಡಿಗಳಿದೆ, ಕೇಳಿದಿರಲ್ವಾ? ಅದರಲ್ಲಿ ಬಹಳ ಮುಖ್ಯವಾಗಿ ನಾವು 3 ನಾಡಿಗಳನ್ನು ಹೇಳುವಂಥದ್ದು, ಹಿಡನಾಡಿ, ಪಿಂಗಳ ನಾಡಿ ಮತ್ತು ಸುಷುಮ್ನ ನಾಡಿ ಅಂತ ಹೇಳುವಂಥದ್ದು, ಹೌದಲ್ವಾ? ಸೊ ಈ ಸ್ವರವಿಜ್ಞಾನದಲ್ಲಿ ನಾವು ತೋರಿಸುವಂಥದ್ದು, ಅದು ಬಿಟ್ಟು ಟೋಟಲ್ ಆಗಿ 12 ಬರುತ್ತೆ. ಬಟ್ ನಾನು ಇಲ್ಲಿ ಬಹಳ ಮುಖ್ಯವಾಗಿ 3 ತಗೊಂಡಾಗ, ಈ 3 ನಾಡಿಗಳಿಂದನೇ ನಾವು ಈ ವಿದ್ಯೆಯನ್ನು ಜಾಸ್ತಿ ಯೂಸ್ ಮಾಡುವಂಥ ವಿಧಾನ ಹೇಗಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಈಗ ನಾನು ಆಡು ಭಾಷೆಯಲ್ಲಿ ಜನರಿಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ನಮ್ಮ ಟೋಟಲ್ ಆಗಿ 72,000 ನರನಾಡಿಗಳಿದೆ ಅಂತ ಹೇಳಿರುವಂಥದ್ದು. ಎಲ್ಲರಿಗೂ ಈ ವಿಚಾರಗಳು ತಿಳಿದಿರುವಂಥದ್ದೇ. ಬಟ್ ಯಾರಾದರೂ ನೋಡಿದಾರ ಅಂದರೆ ಇಲ್ಲ, ಹೌದಲ್ಲ? ಸೊ 72,000 ನರನಾಡಿಗಳು ಒಬ್ಬ ಮನುಷ್ಯನ ದೇಹದಲ್ಲಿದೆ ಅಂತ ಹೇಳಿದ್ರೆ, ಅದನ್ನು 2 ಭಾಗವಾಗಿ ಮಾಡಿರುವಂಥ ವಿಚಾರ. ಒಂದು ಬಲಭಾಗ, ದೇಹದ ಬಲಭಾಗಕ್ಕೆ 36,000 ನರನಾಡಿ ಮತ್ತು 36,000 ನರನಾಡಿ ಎಡಭಾಗಕ್ಕೆ ಅಂತ ಹೇಳಿರುವಂಥ ವಿಚಾರ. ಇದನ್ನು ನಾನು ಪಿಂಗಳ ಅಥವಾ ಸುಷುಮ್ನ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಾಗದೆ ಕೂಡ ಇರ್ಬೋದು. ನಾನು ಅದಕ್ಕೋಸ್ಕರ ಸುಲಭವಾಗಿ ಆಡು ಭಾಷೆಯಲ್ಲಿ ಹೇಳೋದಾದರೆ, ಸೂರ್ಯನಾಡಿ, ಚಂದ್ರನಾಡಿ ಮತ್ತು ಸುಷುಮ್ನ ನಾಡಿ ಅಂತ ಹೇಳ್ಬೋದು. ಯಾವುದು ಈ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತ ನೀವು ಕೇಳೋದಾದರೆ, ನಮ್ಮ ದೇಹದ ಬಲಭಾಗದ ಏನು ನಾಸ್ಟ್ರಲ್ ಇದೆ, ರೈಟ್ ನಾಸ್ಟ್ರಲ್ ಅಂತ ಏನು ಹೇಳ್ತೀವಿ, ಇದನ್ನು ಸೂರ್ಯನಾಡಿ ಅಂತ ಹೇಳುವಂಥದ್ದು. ಅದೇ ರೀತಿ ನಮ್ಮ ಎಡ ನಾಸ್ಟ್ರಲ್ನ ಚಂದ್ರನಾಡಿ ಅಂತ ಹೇಳುವಂಥದ್ದು. ಇವೆರಡೂ ಕೂಡುವಂಥ ಸ್ಥಳಕ್ಕೆ ಸುಷುಮ್ನ ನಾಡಿ ಅಂತ ಹೇಳುವಂಥ ವಿಚಾರ. ಸೊ ಹಾಗಾಗಿ ಇದು ಒಂದು ನಾಡಿಗೂ ಕೂಡ ಇದು ಸಂಬಂಧಪಟ್ಟಿದೆ ಅಂತ ನೀವು ತಿಳಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದನ್ನ ಈ ಒಂದು ಸ್ವರ ವಿಜ್ಞಾನನ ಕಲ್ತ್ಕೋಬೇಕು. ಇವಾಗ ಹೊಸದಾಗಿ ಅವ್ರು ಯಾವುದೇ ಒಂದು ವಿದ್ಯೆ ಕಲ್ತ್ಕೊಂಡಿಲ್ಲ, ಒಬ್ಬ ವ್ಯಕ್ತಿ ಬರ್ತಾರೆ, ಕಲ್ತ್ಕೊಳ್ಬೇಕು ಅನ್ನೋ ಅಂತ ಆಸೆ ಇರ್ತಕ್ಕಂಥವ್ರು, ಅವರು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹಾಗೆ ಈ ಸ್ವರ ವಿಜ್ಞಾನ ಕಲಿಯೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ, ಅದರಿಂದ ಅವರೇ ಇದನ್ನ ಮಾಡ್ಕೊಳ್ಬಹುದಾ, ಅಥವಾ ಇನ್ನೊಬ್ರಿಗೂ ಸಹ ಕಲಿಸುವಂತ ಮಟ್ಟಿಗೆ ಅವ್ರು ಬೆಳೀಬಹುದಾ, ಯಾವ ರೀತಿ ಅದ್ರ ಬಗ್ಗೆ ತಿಳಿಸ್ಕೊಡಿದ್ರು? ಖಂಡಿತವಾಗ್ಲೂ ಸರ್, ನೀವು ಕೇಳಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಸ್ವರವಿಜ್ಞಾನ ಅನ್ನುವಂಥದ್ದು ಉಸಿರಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಸುಲಭವಾಗಿ ಕಲಿಯುವಂಥ ವಿದ್ಯೆ. ಮೊದಲನೇದಾಗಿ ನಾನು ಹೇಳೋದಾದ್ರೆ,
ಹೆಂಗೆ ಸರ್ ನೋಡಿ, ನಾನೀಗ ಸಿಂಪಲ್ ಆಗಿ ನಿಮಗೆ ನಾಡಿಗಳ ಬಗ್ಗೆ ಹೇಳಿದೆ, ಅದೇ ರೀತಿಯಲ್ಲಿ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ದಿನದ ಎನರ್ಜಿಗೆ ತೊಗೊಂಡೋಗೋಣ. ನೀವು ಹೇಳಿದ್ದ ಪ್ರಶ್ನೆಗೂ ಬರ್ತೀನಿ, ಬಟ್ ನಾನಿಲ್ಲಿ ದಿನದ ಎನರ್ಜಿಗೆ ತೊಗೊಂಡೋಗೋಣ ಇದನ್ನು. ಏನಪ್ಪ ಈಗ ದಿನವನ್ನು 2 ಭಾಗವಾಗಿ ವಿಂಗಡಣೆ ಮಾಡೋದು. ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೂ ಒಂದು ಭಾಗವಾದರೆ, ಸೂರ್ಯ ಅಸ್ತದಿಂದ ಸೂರ್ಯೋದಯದವರೆಗೂ ಅಂದರೆ ರಾತ್ರಿ ವೇಳೆಯನ್ನು ಒಂದು ಭಾಗವಾಗಿ ಮಾಡುವಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇಂಟ್ ಕೊಡೋ ವಿಚಾರ ಏನಂತ ಹೇಳಿದ್ರೆ, ಸೂರ್ಯನು ಹೊರಗಡೆ ಹಗಲಲ್ಲಿ ಸೂರ್ಯನ ಎನರ್ಜಿನೂ ಇರುತ್ತೆ, ಅದೇ ರೀತಿ ನಿಮ್ಮ ದಿನವಿಡೀ ಸೂರ್ಯ ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದೆ ಅಂತ ತಿಳಿದಾಗ ಬಾಡಿಯಲ್ಲಿ ಏನೇನೆಲ್ಲ ಕ್ರಿಯೇಟ್ ಆಗ್ಬೋದು, ಇದನ್ನು ನಾವು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು. ಅಂದರೆ ನಿಮಗೆ ನಾನು ಹೇಳಿದೆ ಸೂರ್ಯನಾಡಿ ಚಂದ್ರನಾಡಿ ಅಷ್ಟೇ ಹೇಳಿದಲ್ವ, ನಿಮ್ಗೆ ಬಾಕಿ ಏನು ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ, ಬಾಡಿಯಲ್ಲಿ ಸೂರ್ಯನಾಡಿ ಅಂತ ಹೇಳಿದ್ರೆ ಸೂರ್ಯ ಅಂದ ತಕ್ಷಣ ಏನೇನೆಲ್ಲ ಜ್ಞಾಪಕ ಬರುತ್ತೆ, ಏನೇನೆಲ್ಲ ಜ್ಞಾಪಕ ಬರುತ್ತೆ ನಿಮಗೆ? ಸೂರ್ಯ ಅಂದ ತಕ್ಷಣ ಅಂದಮೇಲೆ ಬೆಳಕು ಕೊಡ್ತಾರೆ, ಬೆಳಕು ಹರಿದ ಮೇಲೆನೆ ಅದೊಂದು ನಮಗೆ ಒಂದು ಆರೋಗ್ಯ, ಒಂದು ಚೈತನ್ಯ ಮೂಡುತ್ತೆ ಅಂತ ದೇಹಕ್ಕೆ. ವೆರಿ ಗುಡ್. ಅಂದರೆ ಇದು ಮೂಲವಾಗಿ ನಾವು ಹೇಳುವಂಥದ್ದು ಸೂರ್ಯನಾಡಿ ಅಂತ ಹೇಳೋದಾದ್ರೆ, ಸೂರ್ಯ ಅಂದ ತಕ್ಷಣ ಹೀಟ್, ಆಂಗ್ಸೈಟಿ, ಪ್ರೆಷರ್, ಹೌದಲ್ವಾ? ಸೂರ್ಯ ಅಂದ ತಕ್ಷಣ ಇದನ್ನ ಇಲ್ಲಿ ತಗೊಳ್ಳೋವಂಥದ್ದು. ಏನು ಹೇಳ್ತೀವಿ ನಾವು ಪ್ರತಿ ಅಂದರೆ 60ರಿಂದ 90 ನಿಮಿಷದ ಒಳಗಡೆ ನಾಸ್ಟ್ರಿಲ್ ಚೇಂಜ್ ಆಗಲೇಬೇಕು. ಅಂದರೆ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಉಸಿರಾಡ್ತಾ ಇದ್ದೀವಿ ಅಷ್ಟೇ ಗೊತ್ತು ನಮಗೆ, ಹೌದಲ್ವಾ? ಸೊ ಅಟ್ ಎ ಟೈಮಲ್ಲಿ 2 ನಾಸ್ಟ್ರಿಲ್ ಉಸಿರು ಬರುತ್ತಾ ಅಂತ ಯಾರಾದರೂ ಚೆಕ್ ಮಾಡಿದ್ದೀರಾ ಯಾವತ್ತಾದರೂ? ಯಾರೋ ಅದನ್ನ ಗಮನಿಸಕ್ಕೆ ಹೋಗಲ್ಲ. ಈಗ ಸಿಂಪಲ್ ಆಗಿ ನಾನು ನಿಮಗೆ ತೋರಿಸುವಂಥ ವಿಧಾನ ನೀವೇ ಚೆಕ್ ಮಾಡ್ಬೋದು. ಸಿಂಪಲ್ ಆಗಿ ನಿಮ್ಮ ಕೈಯನ್ನು ಈ ಥರ ಇಟ್ಟು ಜೋರಾಗಿ ಉಸಿರು ಬಿಡೋವಂಥದ್ದು. ಯಾವ ಕಡೆ ಪ್ರೆಷರ್ ಇದೆ ನಿಮಗೆ? ಗಾಳಿ ಪ್ರೆಷರ್ ಬರ್ತಾ ಇದೆ ರೈಟ್ ಅಲ್ಲಿ ಸ್ವಲ್ಪ ಜಾಸ್ತಿ, ಸ್ವಲ್ಪ ಹತ್ರ ಹಿಡಿದು ಚೆಕ್ ಮಾಡಿ. ಮತ್ತೆ ರೈಟ್ ಅಲ್ಲೇ ರೈಟ್ ಅಂದ್ರೆ ನಿಮಗೆ ಸೂರ್ಯನಾಡಿ ಆಕ್ಟಿವೇಟ್ ಆಗಿದೆ ಅಂತ, ಹೌದಲ್ವಾ? ಸೊ ಇದೇ ರೀತಿ ನಾವು ನಮ್ಮ ನಾಡಿಗಳನ್ನ ನಾವೇ ಚೆಕ್ ಮಾಡ್ಕೋಬಹುದು. ಖಂಡಿತವಾಗ್ಲೂ ಅತಿ ಸುಲಭವಾದ ವಿದ್ಯೆ ಅಂತಾನೆ ಹೇಳುವಂಥದ್ದು. ಆದ್ರೆ ಇದನ್ನ ಯಾವಾಗ, ಎಲ್ಲಿ, ಯಾವ ನಾಸ್ಟ್ರಿಲ್ನ ಯೂಸ್ ಮಾಡೋದ್ರಿಂದ ಏನು ಕಾರ್ಯಗಳಾಗತ್ತೆ ಮತ್ತು ನಾಸ್ಟ್ರಿಲ್ನ ಬದಲಾವಣೆ ಮಾಡೋದು ಹೇಗೆ, ಇದು ಈ ವಿದ್ಯೆಯಲ್ಲಿರ್ತಕ್ಕಂಥದ್ದು ಮೂಲ. ಓಕೆನಾ? ಸೊ ಹಾಗೆ ಇಲ್ಲಿ ನಾನೇನು ಹೇಳಿರ್ತೀನಿ ಅಂತ ಹೇಳಿದ್ರೆ, ನಿಮ್ಮ ನಾಸ್ಟ್ರಿಲ್ನ ಚೆಕ್ ಮಾಡ್ಕೊಂಡ್ರಿ. ನಾವು ಮುಖ್ಯವಾಗಿ 3 ವಿಚಾರಕ್ಕೆ ಈ ಒಂದು ವಿದ್ಯೆಯನ್ನು ಬಳಸುವಂಥದ್ದು. ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯನು ಬಳಸಬೇಕಾಗಿರುವಂಥದ್ದು 3 ವಿಚಾರಕ್ಕೆ ಅಂತ ಹೇಳ್ತೀವಿ. ಯಾವುದು ಆ 3 ವಿಚಾರ ಅಂತ ಹೇಳಿದ್ರೆ, ನೀವೆಲ್ಲ ಜನರಲ್ ಆಗಿ ಕೇಳಿರ್ತೀರಿ, ಊಟ ಮಾಡುವಾಗ ನೀರು ಕುಡಿಬೇಡಿ ಅಂತ ಕೇಳಿದ್ದೀರಾ? ಹೇಳ್ತಾರೆ. ಓಕೆ, ಯಾವಾಗ ನೀರು ಕುಡಿಬೇಕು? ಊಟ ಮಾಡಿ ಅರ್ಧ ಗಂಟೆ 1 ಅವರ್ ಆದ್ಮೇಲೆ ನೀರು ಕುಡಿಬೇಕು. ಅಂದ್ರೆ ಅದರ ಅರ್ಥ ತಿಳ್ಕೊಳ್ಳಿ, ಇದು ನಾನು ನೀವು ಹೇಳಿರತಕ್ಕಂಥ ವಿದ್ಯೆ ಅಲ್ಲ, ಮುಂಚಿನ ಕಾಲದಿಂದನೂ ಬಂದಿರೋಂಥ ವಿದ್ಯೆ. ಇದು ಬಹಳ ಪುರಾತನವಾದ ವಿದ್ಯೆ. ಇದರಲ್ಲಿ ಏನು ಹೇಳ್ತಾರೆ, ನೀವು ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಸೂರ್ಯನಾಡಿ ಆಕ್ಟಿವೇಟ್ ಆಗಿರುತ್ತೆ. ಆಗ ನಿಮ್ಮ ಬಾಡಿಯಲ್ಲಿ ಉಷ್ಣಾಂಶ ಇರುತ್ತೆ. ನೀವು ತಿಂದಿರತಕ್ಕಂಥ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಅದು ಬಹಳ ಸಹಾಯ ಮಾಡುತ್ತೆ. ಇದ್ರ ಮಧ್ಯೆ ನೀವು ನೀರು ಕುಡಿದಾಗ ಏನಾಗತ್ತೆ, ಆ ಸೂರ್ಯನಾಡಿ ಚಂದ್ರನಾಡಿಯಾಗಿ ಕನ್ವರ್ಟ್ ಆಗುತ್ತೆ. ನೀವು ತಿಂದಿರತಕ್ಕಂಥ ಆಹಾರ ಡೈಜೆಷನ್, ಜೀರ್ಣಶಕ್ತಿ ಕಮ್ಮಿ ಆಗಿ ದೇಹದಲ್ಲಿ ಕಾಯಿಲೆಗಳು ಬರ್ತಕ್ಕಂಥದ್ದು, ಸಮಸ್ಯೆಗಳು ಬರ್ತಕ್ಕಂಥದ್ದು. ಹೀಗಾಗಿ ಎಲ್ಲರೂ ಹೇಳತಕ್ಕಂಥದ್ದು ಸೂರ್ಯನಾಡಿ ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಸೂರ್ಯನಾಡಿ ಆಕ್ಟಿವೇಟ್ ಆಗಿರಬೇಕು ಅಂತ ಹೇಳುವಂಥದ್ದು. ಅದೇ ನೀವೀಗ ಧ್ಯಾನಕ್ಕೆ ಕೂರ್ತೀರಾ ಅಂತ ತಿಳ್ಕೊಳ್ಳೋಣ. ಯಾಕೆ ಧ್ಯಾನಕ್ಕೆ ಕುಂತಾಗ ಕಿರಿಕಿರಿ ಆಗತ್ತೆ? ನೋಡಿದ್ರೆ ಯಾವಾಗಾದ್ರೂ ಚೆಕ್ ಮಾಡಿದ್ರೆ ಬಹಳ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಆಗ ಚೆಕ್ ಮಾಡಿ ನೋಡಿ, ನಿಮ್ಮ ರೈಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಿರುತ್ತೆ. ರೈಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಿದ್ದಾಗ ಏನಾಗುತ್ತೆ, ನಿಮ್ಮನ್ನ ಯಾವುದೇ ಕ್ರಿಯೇಟಿವಿಟಿ ಅಥವಾ ನೀವು ತುಂಬಾನೇ ಸಮಾಧಾನವಾಗಿ ಕುಂತು ಧ್ಯಾನ ಮಾಡ್ಲಿಕ್ಕೆ ಅದು ಬಿಡೋದಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು, ನಾವೇನಾದ್ರೂ ಧ್ಯಾನಕ್ಕೆ ಅಥವಾ ಜಪಕ್ಕೆ ಕುಂತುಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಚಂದ್ರನಾಡಿ ಆಕ್ಟಿವೇಟ್ ಆಗಿತ್ತು ಅಂತ ಹೇಳಿದ್ರೆ ನಮಗೆ ಯಾವುದೇ ವಿಚಾರಗಳು ಅಥವಾ ಯಾವುದೇ ಥಾಟ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ನಂತರ ಇನ್ನೊಂದು ವಿಚಾರದಲ್ಲಿ ಎಲ್ಲಿ ನಾವು ನೋಡ್ತೀವಿ ಈ ನಾಡಿಗಳನ್ನು ಚೆಕ್ ಮಾಡುವಂಥದ್ದು, ರಾತ್ರಿ ಮಲಗುವ ವೇಳೆಯಲ್ಲಿ. ಯಾಕೆ ರಾತ್ರಿ ಮಲಗುವ ವೇಳೆಯಲ್ಲಿ ಚೆಕ್ ಮಾಡಬೇಕು? ರಾತ್ರಿ ನಾವು ಊಟ ಮಾಡ್ತೀವಿ, ಡೈರೆಕ್ಟಾಗಿ ಬೆಡ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಸೊ ನಮ್ಮ ಜೀರ್ಣಾಂಗ ಕ್ರಿಯೆಗಳನ್ನ ಸರಿಯಾಗಿ ಅದರ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಡೈಜೆಷನ್ ಕರೆಕ್ಟಾಗಿ ಆಗತ್ತಾ? ಇಲ್ಲ. ಡೈಜೆಷನ್ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ ನಮ್ಮ ಗಟ್ ಕ್ಲೀನಾಗಿರುತ್ತಾ? ಸೊ ಅದರಿಂದ ಎಂತೆಂಥ ಸಮಸ್ಯೆಗಳು ಬರಲಿಕ್ಕಿದೆ, ಹೌದಲ್ವಾ? ಹಾಗಾಗಿ ರಾತ್ರಿ ಹೊತ್ತು ಮಲಗುವಂಥ ಸಂದರ್ಭದಲ್ಲಿ ಸೂರ್ಯನಾಡಿಯನ್ನು ಆಕ್ಟಿವೇಟ್ ಮಾಡಿ ಮಲಗಿದಾಗ ಅದು ಒಂದು ಮಿನಿಮಮ್ 90 ಮಿನಿಟ್ಸಿಂದ ಆದಮೇಲೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ, ಅದು ಬೇರೆ ವಿಚಾರ. 90 ಮಿನಿಟ್ಸ್ ನೀವು ಸೂರ್ಯನಾಡಿಯಲ್ಲಿ ಒಂದ್ಸರಿ ಆಕ್ಟಿವೇಟ್ ಮಾಡಿ ಮಲಗಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಜೀರ್ಣಾಂಗ ತುಂಬಾ ಚೆನ್ನಾಗಾಗತ್ತೆ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಏರುಪೇರು ಬರಲಿಕ್ಕಿಲ್ಲ ಅಂತ ಹೇಳುವಂಥ ವಿಚಾರ.
ಸೊ ಇದು ನೀವು ಇದನ್ನು ತಿಳಿಸೋದಾದರೆ ಉಸಿರಾಟದ ಕ್ರಮಗಳನ್ನು ನಿಯಮ ಯಾವ ಸಮಯದಲ್ಲಿ ನಮ್ಮ ನಾಡಿಗಳು ಹೇಗೆ ವರ್ಕ್ ಆಗ್ತಾ ಇರುತ್ತೆ ಅದನ್ನು ನಿಯಮವಾಗಿ ನಾವು ಹೇಗೆ ಇಟ್ಕೊಳ್ಬೇಕು, ಅದನ್ನ ಇಟ್ಕೊಂಡ್ರೆ ಏನು ಸಮಸ್ಯೆನೂ ಬರೋದಿಲ್ಲ. ಅದು ಮೂಲವಾಗಿ ನೀವು ಹೇಳ್ತಾ ಇರ್ತಕ್ಕಂಥ ವಿಷಯ. ಖಂಡಿತವಾಗ್ಲು. ಈಗ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳುವಂಥದ್ದು, ಯಾರಿಗೆಲ್ಲ BP ಇದೆ, ಶುಗರ್ ಇದೆ, ಆರೋಗ್ಯದ ಸಮಸ್ಯೆಗಳಿದೆ ಅಂತಾರಲ್ವಾ, ನಾವು ಹೇಳಿರೋ ಪದ್ಧತಿಯನ್ನು ರಾತ್ರಿ ಹೊತ್ತು ಮಲಗುವಾಗ ಸೂರ್ಯನಾಡಿಯಲ್ಲಿ ಆಕ್ಟಿವೇಟ್ ಮಾಡ್ಕೊಂಡು ಮಲಗೋದು. ಆಹಾರ ಸೇವನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸೂರ್ಯನಾಡಿಯನ್ನು ಆಕ್ಟಿವೇಟ್ ಮಾಡಿಕೊಂಡು ಆಹಾರ ಸೇವನೆ ಮಾಡುವಂಥದ್ದು. ಇಂಥವರು 21 ದಿನ, ಅಂದರೆ ಯಾಕೆ 21 ದಿವಸ ಅಂತಲೂ ನಿಮ್ಗೆ ಮುಂದೆ ಹೇಳ್ತೀನಿ ನಾನು. ಈ 21 ದಿನ ಪರ್ಫೆಕ್ಟಾಗಿ ಅವರು ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ, ಅವರು ಮಲಗುವಂಥ ಸಂದರ್ಭದಲ್ಲಿ ಈ ನಾಡಿಗಳನ್ನು ಚೆಕ್ ಮಾಡ್ಕೊಳ್ತಾ ಮಲಗಿದ್ದೇ ಆಗಿದ್ದಲ್ಲಿ, ಊಟ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಆಟೋಮೆಟಿಕ್ಕಾಗಿ ಶುಗರ್ ಅನ್ನುವಂಥದ್ದು, BP ಅನ್ನುವಂಥದ್ದು, ಅಥವಾ ಇಂಡೈಜೆಷನ್ ಸಿಸ್ಟಮ್ ಏನಾದರೂ ಇಶ್ಯೂಸ್ ಇದ್ದಾಗ, ಅಥವಾ ಅವರ ಗಟ್ಸಲ್ಲಿ, ಅಂದರೆ ಏನು ಹೇಳ್ತೀವಿ ನಾವು ಸ್ಟಮಕಲ್ಲಿರತಕ್ಕಂಥ ಸಿಸ್ಟಮ್ಗೆ ಗಟ್ಸ್ ಅಂತ ಹೇಳುವಂಥದ್ದು, ಅದರಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಖಂಡಿತವಾಗ್ಲೂ ಇದರಿಂದ ಕ್ಲಿಯರ್ ಆಗುತ್ತೆ ಅಂತ ಹೇಳುವಂಥ ವಿಚಾರ. ಖಂಡಿತವಾಗ್ಲೂ ಯಾರು ಬೇಕಾದರೂ ಚೆಕ್ ಮಾಡಿ ನನಗೆ ಹೇಳ್ಬೋದು ಈ ವಿಚಾರ, ಅಷ್ಟು ಗ್ಯಾರಂಟಿಯಾಗಿ ಹೇಳುವಂಥದ್ದು. ಸೊ ಆರೋಗ್ಯದ ಸಮಸ್ಯೆಗೆ ಒಂದು ರಾಮಬಾಣವಾದಂಥ ಒಂದು ರಾಮಬಾಣ ಇದು. ಖಂಡಿತವಾಗ್ಲೂ ಭಾಳ ಒಂದು ಒಳ್ಳೆ ವಿಚಾರ. ನಮ್ಮ ವೀಕ್ಷಕರು ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಭಾಳ ಒಂದು ಉಪಯೋಗ ಆಗುತ್ತೆ ಗುರುಗಳೇ, ಖಂಡಿತ. ಸೊ ಹಾಗಾಗಿ ಒಂದು ಆರೋಗ್ಯದ ಸಮಸ್ಯೆಗೆ ಒಳ್ಳೆಯ ಒಂದು ಈ ಒಂದು ಕ್ರಮದಿಂದ ಅದನ್ನು ನಾವು ಸಮತೋಲನ ಮಾಡ್ಬೋದು. ಸೊ ಏನೇ ಒಂದು ಸಮಸ್ಯೆ ಇದ್ರು, ಆರೋಗ್ಯದ ಸಮಸ್ಯೆ, ಹಾಗೆ ಅದು ಫೈನಾನ್ಷಿಯಲ್ ಆಗಿ ಸೊ ಹೇಗೆ ನಮಗೆ ಅದು ಉಪಯೋಗ ಆಗುತ್ತೆ, ಸಹಕಾರ ಆಗುತ್ತೆ ನೋಡಿ. ಈಗ ರಿಲೇಷನ್ಶಿಪ್ ಮತ್ತು ಫೈನಾನ್ಷಿಯಲ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದರೆ ನೋಡಿ, ನಾನು ನಿಮಗೆ ಸಣ್ಣದಾಗಿ ಒಂದು ಉದಾಹರಣೆ ಕೊಟ್ಟೆ. ಏನು, ನಿಮ್ಮ ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದ್ದಾಗ, ನನ್ನ ಲೆಫ್ಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದ್ದಾಗ ನಮ್ಮಿಬ್ಬರಿಗೂ ಹೊಂದುತ್ತಾ, ನೀವು ಬೇರೆ ಬೇರೆ ಇದರಲ್ಲಿರ್ತೀರಿ, ನಾವೇ ಬೇರೆ ಒಂದು ಸಿಸ್ಟಮಲ್ಲಿ ಇರ್ತೀವಿ. ಸೊ ತುಂಬ ಜನ ಫ್ಯಾಮಿಲಿಗಳಲ್ಲಿ ಈ ವಿದ್ಯೆಗಳನ್ನು ಕಲಿತಾಗ ನೀವು ಹೇಳಿದ ಮಾತು ನಾನು ಕೇಳ್ಬೋದು, ನಾನು ಹೇಳಿದ ಮಾತು ನೀವು ಕೇಳ್ಬೋದು, ಈ ರೀತಿ ಕೂಡ ಕನ್ವರ್ಟ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಈ ವಿದ್ಯೆಯಲ್ಲಿ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರಿಗೂ ಈ ವಿದ್ಯೆ ಇಲ್ಲಿವರೆಗೂ ಕಲ್ತಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಅರಿವಿಗೆ ಬಂದಿರುವಂಥದ್ದು. ಇದನ್ನು ನೀವು ಸಿಂಪಲ್ ಆಗಿ ಯಾರಾದರೂ ಟ್ರೈ ಮಾಡ್ಬೋದು. ನಿಮ್ಮ ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದ್ದಾಗ, ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇದನ್ನು ಟ್ರೈ ಮಾಡಿ ಕಮೆಂಟಲ್ಲಿ 100% ಹಾಕಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದ್ದಾಗ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯವರು ಯಾರಿಗೆ ಏನಾದರೂ ವಿಚಾರವನ್ನು ಹೇಳಬೇಕು ಅಂದ್ಕೊಂಡಿದ್ರೆ, ನಿಮ್ಮ ಮಾತು ಕೇಳ್ತಿಲ್ಲ ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿ ವೀಕ್ಷಕರೇ, ನೀವೇ ಮತ್ತೆ ಬಂದು ಕಮೆಂಟ್ ಮಾಡ್ತೀರಿ. ಖಂಡಿತವಾಗ್ಲೂ ಅಷ್ಟು ಅಲ್ಟಿಮೇಟ್ ಆಗಿ ವರ್ಕ್ ಆಗುವಂಥದ್ದು. ಅದಕ್ಕೆ ಹೇಳಿದ್ದನ್ನ ವಿದ್ಯೆ ಅಂತ ಹೇಳಿಲ್ಲ, ಇದನ್ನ ಸೈನ್ಸ್ ಅಂತ ಹೇಳಿದ್ದು. ನಮ್ಮ ಸ್ವರದಲ್ಲಿರತಕ್ಕಂಥ ಶಕ್ತಿಗಳಿವೆಲ್ಲ, ಅದೆಲ್ಲವೂ ನಮಗೆ ಹುಟ್ಟನೆ ಬಂದಿರತಕ್ಕಂಥದ್ದು, ಆ ಭಗವಂತನಿಂದ ಬಂದಿರೋ, ಆ ಯೂನಿವರ್ಸಿಂದ ಬಂದಿರತಕ್ಕಂಥ ಎನರ್ಜಿ ಅಂತ ಹೇಳುವಂಥದ್ದು. ಇದನ್ನ ಬಳಸ್ಕೊಳ್ತಾ ಇನ್ನೂ ತುಂಬ ವಿಚಾರಗಳಲ್ಲಿ ನಾವು ಪ್ರಾಯೋಗಿಕವಾಗಿ ನೋಡುವಂಥದ್ದು ಇದೆ ಇದರಲ್ಲಿ. ಒಂದು ನೀವು ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ರಿ, ಈ ಸ್ವರ ವಿಜ್ಞಾನ ಹೇಗೆ ಒಂದು ಹೆಲ್ಪ್ ಮಾಡುತ್ತೆ ಅಂತ, ಸಹಾಯ ಮಾಡುತ್ತೆ ಅಂತ. ಸೊ ಹಾಗೆ ಫೈನಾನ್ಷಿಯಲಿ ಕೂಡ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಅದರಲ್ಲಿ ಏನೇ ಅಡೆತಡೆಗಳಿದ್ರು ಅದನ್ನು ದಾಟಿ ಮುಂದೆ ಹೋಗಬೇಕು ಅಂದರೆ ಹೇಗೆ ಸಹಾಯಕ ಆಗುತ್ತೆ ಇದು? ನೋಡಿ, ಈಗ ನಾನು ಸಂಪೂರ್ಣವಾಗಿ ವಿಚಾರವನ್ನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಇದು ಯಾವ ಯಾವ ಕ್ಷೇತ್ರದಲ್ಲಿ ನಿಮಗೆ ಸಹಾಯಕ್ಕೆ ಬರುತ್ತೆ ಅಂತ ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಯಾವುದೇ ಸಮಸ್ಯೆಗಳು, ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಸುಷುಮ್ನ ನಾಡಿ ಅನ್ನುವಂಥದ್ದು ಬಹಳ ಉತ್ತಮ, ಅಂದರೆ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗುವಂಥದ್ದು. ಹೇಗೆ ನೀವೆಲ್ಲ ನೋಡಿರ್ತೀರಿ ವೀಕ್ಷಕರೇ, ಯಾವುದೇ ಋಷಿಮುನಿಗಳು ಒಂದು ಆಶೀರ್ವಾದ ಮಾಡಬೇಕಾದ್ರೂ ಕೂಡ, ಅಥವಾ ಒಂದು ಶಾಪವನ್ನು ಹಾಕಬೇಕಾದ್ರೂ ಕೂಡ ಆ ಸುಷುಮ್ನ ನಾಡಿಯನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಆಗ್ತಿದ್ದಂಥದ್ದು, ಹೌದಲ್ವಾ? ಯಾರಿಗಾದರೂ ಆಶೀರ್ವಾದ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಸುಷುಮ್ನ ನಾಡಿಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಆಶೀರ್ವಾದ ಮಾಡಿದಾಗ ಖಂಡಿತವಾಗ್ಲೂ ಹೇಳ್ತೀವಿ ಅದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಆದರೆ ನಾವು ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಮಾಡಬೇಕು ಅಂತ ಹೇಳಿದ್ರೆ ಅದರ ಸುಮಾರು ವಿಧಾನಗಳಿದೆ. ಅದನ್ನೆಲ್ಲ ಅರ್ಥೈಸ್ಕೊಂಡು ಅದನ್ನು ಮಾಡಿದಾಗ ಮಾತ್ರ ಅದು ನಿಮ್ಮ ಲೈಫ್ನ ಒಂದು ಒಳ್ಳೆಯ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗುವಂಥದ್ದು. ನಿಮ್ಗೆ ಅದ್ರ ಬಗ್ಗೆ ತಿಳಿದೇ ನೀವೇನಾದರೂ ಮಾಡಿದ್ರೆ ಏನಾಗತ್ತೆ? ಈ ಸುಷುಮ್ನ ನಾಡಿ ವಿಚಾರವನ್ನು ಇನ್ನೂ ನಾನು ಹೇಳ್ತಾ ಹೋದಂತೆ ತುಂಬ ವಿಚಾರಗಳಿದೆ. ಹಾಗೆ ಹೇಳೋದು ಇದನ್ನು 10 ನಿಮಿಷ, 15 ನಿಮಿಷ, 20 ನಿಮಿಷದಲ್ಲಿ ಹೇಳುವಂಥ ವಿದ್ಯೆ ಅಂತೂ ಖಂಡಿತವಾಗ್ಲೂ ಅಲ್ಲ. ಹಾಗಾಗಿ ಇದ್ರ ಬಗ್ಗೆ ಆಸಕ್ತಿ ಇದ್ದು ತಿಳಿಬೇಕಂತಿದ್ದವರು ಕ್ಲಾಸಿಗೆ ಬಂದಾಗ ಸಂಪೂರ್ಣವಾಗಿ ಗೊತ್ತಾಗತ್ತೆ ಅಂತ ಹೇಳ್ಬೋದು ನಾವು. ಆಮೇಲೆ ಗುರುಗಳೇ, ಇದು
ಎಷ್ಟು ದಿನಗಳ ಒಂದು ಅಭ್ಯಾಸ ಆಗಿರುತ್ತೆ ಈ ಸ್ವರ ವಿಜ್ಞಾನಕ್ಕೆ ಸೇರಿದ ಮೇಲೆ? ಅದ್ರ ಬಗ್ಗೆ ತಿಳಿಸ್ಕೊಡಿ. ಎಷ್ಟು ದಿನಗಳು ಅಂತ ಹೇಳೋದಕ್ಕಿಂತ ನಾನು ಬಹಳ ಮುಖ್ಯವಾಗಿ ಈ ವಿದ್ಯೆಗಳನ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರತಕ್ಕಂಥವ್ರು. ಇದನ್ನು ನಾವು 3 ತಿಂಗಳಿಗೆ ಒಂದು ಸಾರಿ ಲೈವ್ ಕ್ಲಾಸ್ ಮಾಡ್ತೀವಿ, ಆಫ್ಲೈನ್ ಕ್ಲಾಸಸ್ ಮಾಡ್ತಾ ಇರ್ತೀವಿ. ಹೇಗೆ ಆಫ್ಲೈನ್ ಕ್ಲಾಸಸಲ್ಲಿ ಏನೇನು ಬರುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ಸ್ವರ ಅಂದರೆ ನಮ್ಮ ಉಸಿರನ್ನ ಬಳಸ್ಕೊಳ್ತಾ ಹೇಗೆ ನಾವು ಒಂದು ರೀಸೆಟ್ ಆಗೋವಂಥದ್ದು, ಅಂದರೆ ನಮ್ಮ ಮೈಂಡ್ ಸೆಟ್ನ ರೀಸೆಟ್ ಮಾಡೋವಂಥ ಕಾರ್ಯಕ್ರಮ ಅಂತಲೇ ತಿಳ್ಕೊಬೋದು. ಅಂದರೆ ಈ ಆಫ್ಲೈನ್ ಕ್ಲಾಸಸ್ಸಲ್ಲಿ ಬಂದು ಜಾಯ್ನ್ ಆದವ್ರಿಗೆ ಏನೇನು ಬೆನಿಫಿಟ್ಸ್ ಅಂತ ಹೇಳೋದಾದರೆ, ಒಂದು ಪೂಜಾ ವಿಧಾನ ಪದ್ಧತಿ ಇರ್ಬೋದು, ಅಥವಾ ಪ್ರತಿನಿತ್ಯ ನಾವು ಯಾವ ನಾಡಿಗಳನ್ನು ಬದಲಾಯಿಸ್ಕೊಳ್ತಾ ಯಾವ ಕೆಲಸಗಳನ್ನು ಮಾಡಿದಾಗ ಏನೇನು ಅದರಿಂದ ಉಪಯೋಗಗಳಾಗತ್ತೆ ಅಂತ ತಿಳಿಯುವಂಥದ್ದು. ಮತ್ತು ನಮ್ಮ ಈ ಲಾ ಆಫ್ ಅಟ್ರಾಕ್ಷನ್, ಹೌದಲ್ವ, ಕೇಳಿದ್ರಲ್ಲ? ಹೌದು. ಐ ಲವ್ ಯು ಯೂನಿವರ್ಸಲ್, ಯೂನಿವರ್ಸ್ ಐ ಲವ್ ಯು. ಸೊ ಇದು ಏನು ಹೇಳ್ತೀವಿ, ಲಾ ಆಫ್ ಅಟ್ರಾಕ್ಷನ್ ನೀವು ಕೇಳಿದಾಗೆ ಎಲ್ಲರಿಗೂ ಕೆಲಸ ಮಾಡ್ತಾ ಇರಲ್ಲ, ಹೌದಲ್ವಾ? ಯಾಕೆ ಮಾಡ್ತಾ ಇಲ್ಲ, ಮುಖ್ಯವಾಗಿ ಇದರಲ್ಲಿ ತಿಳ್ಕೊಳ್ಳೋವಂಥ ವಿಚಾರ ನೋಡಿ. ನಾವು ಈ ಸ್ವರವಿಜ್ಞಾನವನ್ನು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ ದಿನದ ತಿಥಿ ಅನುಸಾರ ನಾವು ಯಾವ ದಿನ ಯಾವ ದಿಕ್ಕಿನಲ್ಲಿ ಎದ್ದಾಗ, ಯಾವ ತಿಥಿಯಲ್ಲಿ ಯಾವ ಕಡೆ ತಿರುಗಿ ಯಾವ ದಿಕ್ಕಿನಲ್ಲಿ ಎದ್ದೇಳಬೇಕು, ಮತ್ತು ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಅಂತ ನಾನು ಏನು ಹೇಳಿದೆ, ಲಾ ಆಫ್ ಅಟ್ರಾಕ್ಷನ್, ಇದು ಕೂಡ ಇದ್ರ ಬೇಸ್ ಮೇಲೆ ಕೆಲಸ ಮಾಡುವಂಥದ್ದು. ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಸ್ವರವಿಜ್ಞಾನದ ಮುಖಾಂತರ ಅಂತ ನಾವು ನೋಡ್ಲಿಕ್ಕೆ ಹೊರಟಾಗ, ನಾನು ನಿಮಗೆ ಈಗ ತೋರಿಸ್ದೆ ಸೂರ್ಯನಾಡಿ ಚಂದ್ರನಾಡಿ ಅಂತ. ಯಾವ ನಾಡಿಯಲ್ಲಿ ಯಾವ ವಿಚಾರವನ್ನು ನಾವು ಯೂನಿವರ್ಸಲ್ನ ಜೊತೆ ಕನೆಕ್ಟ್ ಆಗಬೇಕು ಅಥವಾ ನಮ್ಮ ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ಕೋಬೇಕು, ಇದನ್ನು ಭಾಳ ಪ್ರಮುಖವಾಗಿ ಕಲಿಯುವಂಥ ವಿಚಾರ. ಹೌದೌದು, ಖಂಡಿತವಾಗಿ ಮ್ಯಾನಿಫೆಸ್ಟೇಷನ್ ನಾವು ಕೇಳುವಂಥದ್ದು. ಇಡೀ ಬ್ರಹ್ಮಾಂಡವೇ ಭಗವಂತ ಅದಕ್ಕೆ ಹೇಳಿರೋಂಥದ್ದು, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳಿರುವಂಥದ್ದು ಸುಮ್ಮನೆ ಹೇಳಿರ್ತಕ್ಕಂಥ ಮಾತಲ್ಲ. ಅದು ಇಡೀ ಬ್ರಹ್ಮಾಂಡವೇ ನಮ್ಮಲ್ಲಿದೆ ಅಂದರೆ, ನಾವು ಪಿಂಡಾಂಡ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವೇ ನಮ್ಮಲ್ಲಿದೆ ಅಂತ ಹೇಳುವಂಥ ವಿಚಾರ. ಸೊ ಅಂಥ ಶಕ್ತಿ ಇರತಕ್ಕಂಥ ನಮ್ಮ ಉಸಿರಿಗೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನೋ ಟಾಪಿಕ್ ಈ ಒಂದು ನಮ್ಮ ಸ್ವರವಿಜ್ಞಾನದಲ್ಲಿ ಬಹಳ ಅತ್ಯುತ್ತಮ ಪಾತ್ರ ವಹಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಉತ್ತಮವಾದ ಪಾತ್ರ ಅಂತ ಹೇಳಿಕೆ, ನೀವು ಪ್ರತಿ ದಿನ 15 ದಿವಸ ಏನು ನಾವೀಗ ಶುಕ್ಲದಶ ಅಂದರೆ ನಾವು ಶುಕ್ಲದಶ ಅಥವಾ ಕೃಷ್ಣ ಪಕ್ಷ ಅಂತ ಹೇಳಿ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಆ ಮೊದಲನೆಯ ದಿನ ನಮ್ಮ 15 ದಿನದ ಪರಿಸ್ಥಿತಿಯನ್ನು ತಿಳಿಸುವಂಥದ್ದು ವಿದ್ಯೆ ಇದು ಅಂತ ಹೇಳುವಂಥದ್ದು. ನೀವು ಅಮಾವಾಸ್ಯೆ ಆದ ನೆಕ್ಸ್ಟ್ ಮೊದಲನೇ ದಿನ ಏನಿದೆ, ಆ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಈ 15 ದಿವಸ ಹೇಗಿರುತ್ತೆ, ಅಥವಾ ಆ 15 ದಿವಸವನ್ನು ನೀವು ಹೇಗೆ ನೋಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಬೇಕು ಅಂದ್ರೆ ಅದು ಬಹಳ ಮುಖ್ಯವಾದ ದಿನ ಅಂತ ಹೇಳುವಂಥದ್ದು. ಅದೇ ರೀತಿ ಕೃಷ್ಣ ಪಕ್ಷ ಹುಣ್ಣಿಮೆಯ ಮಾರನೇ ದಿವಸ, ಮೊದಲನೇ ದಿವಸ ಏನು ಬರುತ್ತೆ ಪಾಡ್ಯ ಅಂತ ಹೇಳ್ತೀವಿ. ಆ ದಿನ ನಾವು ಏನು 15 ದಿವಸಕ್ಕೆ ಹೇಗಿರಬೇಕು ಅನ್ನೋದನ್ನ ಕೂಡ ಪ್ಲ್ಯಾನ್ ಮಾಡ್ಕೋಬೋದಾಗಿರುವಂಥದ್ದು. ಇದರಲ್ಲಿ ನಾವು 3 ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುವಂಥ ವಿಚಾರಗಳಿರುತ್ತೆ ನಮ್ಮ ಈ ಸ್ವರವಿಜ್ಞಾನದಲ್ಲಿ ಟೆಕ್ನಿಕ್ಸಲ್ಲಿ. ಈ ಏನು 3 ರೀತಿಯ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದರೆ, ನಾನೀಗ ಮೊದಲೇ ತಿಳಿಸಿದಾಗೆ 15 ದಿನ ಹೇಗಿರುತ್ತೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡುವಂಥ ವಿಚಾರ ಆಗಿರುತ್ತೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಬೆಳಗ್ಗೆ ಹೇಳ್ತೀವಿ, ಆ ಎದ್ದಾಗ ಒಂದು 3 ನಿಮಿಷದ ಕಾರ್ಯಕ್ರಮ, ಆ 3 ನಿಮಿಷ ಇಡೀ ನಿಮ್ಮ ದಿನವನ್ನು ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳುವಂಥದ್ದು. ಆ ಇಡೀ ದಿನ ನಿಮಗೆ ಏನು ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ನೀವು ಮ್ಯಾನಿಫೆಸ್ಟೇಷನ್ ಮಾಡುವಂಥ ಟೆಕ್ನಿಕ್ ಅಂತ ಹೇಳ್ಬೋದು. ಮತ್ತು ದಿನದಲ್ಲಿ 3 ಭಾಗವಾಗಿ ಮಾಡಿ, ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಒಂದು ಭಾಗ, ಮಧ್ಯಾಹ್ನ 12-12:30ಯಲ್ಲಿ ಒಂದು ಭಾಗ, ಮತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಭಾಗ, ಈ 3 ಭಾಗವಾಗಿ ವಿಂಗಡಣೆ ಮಾಡಿ ಆ 3 ಸಮಯದಲ್ಲಿ ಯಾವ ಮ್ಯಾನಿಫೆಸ್ಟೇಷನ್ನ ಮಾಡಿದಾಗ ಯಾವ ಕೆಲಸ ಆಗತ್ತೆ, ಇದು ಕೂಡ ಬಹಳ ಮೂಲವಾಗಿ ನಾವು ತಿಳಿಬೇಕಾಗಿರುವಂಥದ್ದು ಈ ವಿದ್ಯೆಯ ಮುಖಾಂತರ ಅಂತ ಹೇಳುವಂಥದ್ದು. ಸೊ ಇವೆಲ್ಲ ಖಂಡಿತವಾಗ್ಲೂ ಸ್ವರದಲ್ಲಿ ಇದೆಯಾ, ನಮ್ಮ ಉಸಿರಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವೆಲ್ಲ ಇದೆ ಅಂತ ಇಲ್ಲಿ ಬಹಳ ಮುಖ್ಯವಾಗಿ ಹೇಳುವಂಥದ್ದು. ಈ ಸ್ವರದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬಹುದು ಅನ್ನೋದೇ ಒಂದು ಹೊಸ ವಿಚಾರ. ಇದು ನೀವು ಆನ್ಲೈನ್ ಕ್ಲಾಸ್ ರೆಗ್ಯುಲರ್ ಆಗಿ ನಮ್ದು ಆನ್ಲೈನ್ ಕ್ಲಾಸಸ್ಸು ನಡೀತಾ ಇದೆ. ಇದು ಆನ್ಲೈನ್ ಕ್ಲಾಸಲ್ಲಿ 7 ಡೇಸಲ್ಲಿ ಈ ವಿದ್ಯೆನ ಕಲಿಬೋದು. ಪ್ರತಿ ದಿವಸ 1 ಅವರಿಂದ 1.5 ಅವರ್ ನಡೀತಾ ಇರುತ್ತೆ ಕ್ಲಾಸ್ ಸಂಜೆ ಈವ್ನಿಂಗಲ್ಲಿ. ಸೊ ಆನ್ಲೈನ್ ಕ್ಲಾಸಲ್ಲಿ 7 ಡೇಸ್ ಒಳಗಡೆ ನಾವು ಈ ಟೆಕ್ನಿಕ್ಸ್ನ ಹೇಳ್ಕೊಟ್ಟಿರ್ತೀವಿ. ಮತ್ತು ನಿಮ್ಮಲ್ಲಿ ಇರತಕ್ಕಂಥ ಬ್ಲಾಕೇಜಸ್ನ ರಿಮೂವ್ ಮಾಡಲಿಕ್ಕೆ ಮುಖ್ಯವಾಗಿ ಒಬ್ಬ ಹಿಪ್ನೋಥೆರಪಿಸ್ಟ್ ಆಗಿ ನಾವು ಮಾಡೋವಂಥ ಕಾರ್ಯ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಇರತಕ್ಕಂಥ ಚಕ್ರಗಳ ಬ್ಲಾಕೇಜಸ್ ಆಗ್ಬೋದು, ಅಥವಾ ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇರತಕ್ಕಂಥ ಬ್ಲಾಕೇಜಸ್, ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗ್ಬೋದು, ರಿಲೇಷನ್ಶಿಪ್ ಬ್ಲಾಕೇಜಸ್ ಆಗ್ಬೋದು, ನಮ್ಮ ಕ್ಲಾಸಿಗೆ ಬಂದವ್ರಿಗೆ ಖಂಡಿತವಾಗ್ಲೂ ಈ ಸಮಸ್ಯೆಗಳಿಂದ ದೂರ ಆಗ್ತದೆ ಅಂತ ಹೇಳ್ಬೋದು ನಾವು. ಓಕೆ.
ಹೌದು. ಯಾಕೆ ಅಂತ ಹೇಳಿದ್ರೆ ನಾವು ನನ್ನ ತಾಯಿ ಜಗನ್ಮಾತೆಯನ್ನು ಇಟ್ಕೊಂಡು ನಾವು ಈ ಒಂದು ಹೀಲಿಂಗ್ ಸಿಸ್ಟಮಲ್ಲಿ ಮಾಡುವಂಥದ್ದು ನಮ್ಮ ಕ್ಲಾಸಿಗೆ ಬಂದಿರೋರಿಗೆ ಎಲ್ಲರಿಗೂ ಆ ಹೀಲಿಂಗ್ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವುದೇ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ತಾಯಿಯ ಒಂದು ಆಶೀರ್ವಾದದಿಂದ, ಆ ಸಂಕಲ್ಪದಿಂದ ನಾವು ಬಂದು ನಮ್ಮ ಜಾಯ್ನ್ ಆಗಿರತಕ್ಕಂಥವ್ರಿಗೆ ಒಂದು ಒಳ್ಳೇದಾಗಬೇಕು ಅಂತ ನಾವು ಈ ಕ್ಲಾಸಸ್ನ ಮಾಡೋವಂಥದ್ದು. ಸುಮ್ಮನೆ ನಾವೇನೋ ಒಂದು ಪಾಠದ ರೀತಿಯಲ್ಲಿ ಹೇಳ್ಕೊಂಡು ಹೋಗೋದಕ್ಕಿಂತ ಪ್ರತಿ ದಿವಸ ನೀವು ಒಂದೊಂದು ಚೇಂಜಸ್ನ ಕೂಡ ನೋಡ್ಬೋದು ಕ್ಲಾಸಲ್ಲಿ. ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಮೆಸೇಜ್ ಆಗ್ತಾರೆ. ನೋಡಿ, ಅವರಿಗೆ ಪ್ರತಿ ದಿವಸದ, ಈಗ ನಾನು ಇವತ್ತು ಕ್ಲಾಸ್ ಮಾಡಿದ್ದು ನಾಳೆ ಅವರು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಆಶ್ಚರ್ಯಕರವಾಗಿ ವಿಚಾರನ ತಿಳಿದಿಲ್ಲ ಅಂದರೆ ಅದು ಬೇರೆ ವಿಚಾರ. ಸಾಕಷ್ಟು ಅವ್ರ ಜೀವನದಲ್ಲಿ ಬದಲಾವಣೆ ಖಂಡಿತ ಬರುತ್ತೆ. ಆದರೆ ನಾವು ಹೇಳೋದೇನೆಂದ್ರೆ ಈಗೇನೋ ಕಲ್ತ್ವಿ ಬಿಟ್ವಿ ಅಂದರೆ ಖಂಡಿತವಾಗ್ಲೂ ಯಾವ ವಿದ್ಯೆನೂ ಬರೋದಿಲ್ಲ, ಹೌದಲ್ವಾ? ಸೊ ಕಲ್ತು ಅದನ್ನು ಪ್ರತಿನಿತ್ಯ ಪ್ರಾಕ್ಟೀಸಲ್ಲಿ ಇಟ್ಕೊಂಡಿದ್ರೆ ಲೈಫಲ್ಲಿ ಚೇಂಜಸ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಚಾರ ಇದರಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಇರತಕ್ಕಂಥ ಮನೆಯ ಎನರ್ಜಿ ಕೂಡ ನೀವು ಚೆಕ್ ಮಾಡ್ಬೋದು ಈ ವಿದ್ಯೆಯಲ್ಲಿ. ಹೌದು, ಎಕ್ಸಾಕ್ಟ್. ನಿಮ್ಮ ಜೊತೆ ಇರತಕ್ಕಂಥ ಸಂಗಡಿಗ ಅಥವಾ ಹೊಸ ಪರಿಚಯ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಥವಾ ಹೊಸ ವ್ಯವಹಾರಕ್ಕೆ ಹೊರಟಂಥ ಸಂದರ್ಭದಲ್ಲಿ, ನೀವು ಮನೆಯಿಂದ ಆಚೆಗೆ ಹೊರಡತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಉಸಿರು ತೋರಿಸುತ್ತೆ ನೀವು ಹೋಗ್ತಾ ಇರತಕ್ಕಂಥ ಕೆಲಸ ಆಗತ್ತೆ ಇಲ್ಲ ಅಂತ. ಸೊ ಯಾರಾದರೂ ಕನ್ಸಲ್ಟೆಂಟ್ಸ್ ಆಗಿದ್ರೆ ಆ ಬಂದಿರತಕ್ಕಂಥ ಕ್ಲೈಂಟು ಅವರ ಪ್ರಶ್ನೆಗೆ ನಿಮ್ಮ ಉಸಿರು ಉತ್ತರ ಕೊಡುತ್ತೆ ಅಂತ ಹೇಳ್ಬೋದು. ಇದು ಇನ್ನೂ ಡೀಪಾಗಿ ತುಂಬಾ ದೊಡ್ಡ ಸೈನ್ಸ್ ಅಂತಲೇ ಹೇಳ್ಬೋದು. ಬಟ್ ನಾವೇನು ಮಾಡ್ತೀವಿ, ಅದನ್ನು ನಮ್ಮ ಗುರುಗಳು ನಮಗೆ ಡಿಕೋಡ್ ಮಾಡಿ ಮೇನ್ ಪಾಯಿಂಟ್ ವೈಸ್ ಹೇಗೆ ಕೊಟ್ಟಿದ್ದಾರೆ, ಆ ಪಾಯಿಂಟ್ಗೆ ಪ್ರತಿನಿತ್ಯ ನಾವು ಯಾವ ರೀತಿ ಅಳವಡಿಕೆ ಮಾಡಿಕೊಂಡು ನಾವು ಯಾವ್ಯಾವ ಕಾರ್ಯ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಭಾಳ ಮುಖ್ಯವಾಗಿ ನಾವು ಕಲಿಯುವಂಥ ವಿದ್ಯೆ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಬ್ರೀತ್ ಟೆಕ್ನಿಕ್ ಅಂತ, ಬ್ರೀತ್ ಸೈನ್ಸ್ ಅಂತ ಹೇಳ್ಬೋದು. ಹೌದು, ಒಳ್ಳೆಯ ವಿಚಾರ. ನೀವು ಎಷ್ಟೋ ಒಂದು ನಿಮ್ಮ ಸ್ಟೂಡೆಂಟ್ಸ್ಗೆ ಮುಂಬರುವ ಒಂದು ಹೊಸ ಈ ವೀಕ್ಷಕರು ಯಾರು ನೋಡ್ತಾ ಇದ್ದೀರಾ ತಾವು, ಸೊ ಒಳ್ಳೆಯ ಒಂದು ಮಾಹಿತಿನ ನಿಮ್ಮ ಹತ್ರ ನಾವು ತೊಗೊಂಬಂದಿದ್ದೀವಿ. ಸೊ ಇನ್ನು ನೀವು ಅದನ್ನು ಹೇಗೆ ಸ್ವೀಕರಿಸ್ತೀರಾ ಅನ್ನೋದು ಅದು ನಿಮಗೆ ಬಿಟ್ಟಿರೋದು. ಗುರುಗಳು ತಿಳಿಸಿದಾಗೆ ಈ ಒಂದು ಸ್ವರ ವಿಜ್ಞಾನದಿಂದ ನಾವು ನಮ್ಮ ಜೀವನವನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕು, ಏನು ಮ್ಯಾನಿಫೆಸ್ಟೇಷನ್ ನಾವು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಸ್ವರ ವಿಜ್ಞಾನದ ಕುರಿತಾಗಿ ನಿಮ್ಮೊಂದಿಗೆ ಅವರು ಹಂಚ್ಕೊಂಡಿದ್ದಾರೆ. ಇನ್ನೊಂದು 2 ವಿಚಾರಗಳನ್ನ ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ನಾನು ಹೇಳೋದಾದ್ರೆ, ಯಾವುದಾದ್ರೂ ಸೈನ್ಸಲ್ಲಿ ನೀವು ಉರಿಯತಕ್ಕಂಥ, ನಿಮ್ಮ ಮನೆಯಲ್ಲಿ ಹಚ್ಚತಕ್ಕಂಥ ದೀಪ ನಾರ್ಮಲ್ ಆಗಿ ಎಷ್ಟೊತ್ತು ಉರಿಯುತ್ತೆ, ಈ ವಿದ್ಯೆ ಉಪಾಸನೆ ಮಾಡಿರ್ತಕ್ಕಂಥವರ ಮನೆಯಲ್ಲಿ ಅಷ್ಟೇ ದೀಪ, ಅಷ್ಟೇ ತುಪ್ಪ, ಅಷ್ಟೇ ಬತ್ತಿಯಲ್ಲಿ ಎಷ್ಟವರು ಉರಿಯುತ್ತೆ. ಈಗ ನಾನು ಇದಕ್ಕೆ ಒಂದು ಸಣ್ಣ ಉದಾಹರಣೆ, ಅಂದರೆ ಇದು ದೊಡ್ಡ ಉದಾಹರಣೆ, ಸಣ್ಣದಂತಲ್ಲ. ಎಷ್ಟೋ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಯಾವ ಇದರಲ್ಲಿ ಹಚ್ಚಿರತಕ್ಕಂಥ ದೀಪ ಇಂದೂ ಉರಿತಾ ಇದೆ. ಅದೇ ಸಾಕಷ್ಟು ಕೇಳಿದ್ದೀರ. ಹೇಗೆ ನಮ್ಮ ಇಡೀ ಋಷಿಮುನಿಗಳು, ಎಂತೆಂಥ ಆ ಋಷಿಮುನಿಗಳು, ಪ್ರತಿಯೊಬ್ಬ ಋಷಿಮುನಿಗಳಿಗೂ ಈ ವಿದ್ಯೆ ಗೊತ್ತಿತ್ತು ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿಯಾಗಿರುತ್ತೆ ಅಂತ. ಅವತ್ತು ಆ ಒಂದು ವಿದ್ಯೆಯಿಂದ ಹಚ್ಚಿರತಕ್ಕಂಥ ದೀಪ ಇಂದಿಗೂ ಉರಿತಾ ಇರೋಂಥದ್ದನ್ನ ಉದಾಹರಣೆಗಳು ತುಂಬ ನೋಡಿರೋವಂಥದ್ದು. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಾನು ಹೇಳಿದ್ನಲ್ಲ ನಿಮಗೆ, ಈ ಬ್ರೀತ್ ಸೈನ್ಸ್ ಅಂದರೆ ಸ್ವರ ವಿಜ್ಞಾನ ಅಂತ ಹೇಳುವಂಥದ್ದು, ಅದರಲ್ಲಿ ಅಡಗಿರತಕ್ಕಂಥದ್ದು ಶಕ್ತಿ ಅದು ಅಂತ. ನಿಮ್ಮ ಆತ್ಮಶಕ್ತಿಯಿಂದ ಏನನ್ನ ಬೇಕಾದರೂ ಮಾಡಬಹುದು ಈ ವಿದ್ಯೆಯಿಂದ ಅಂತ ಹೇಳುವಂಥ ವಿಚಾರ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಸಣ್ಣದಾಗಿ ಹೇಳಿದೆ, ಯಾರು ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ಅವ್ರನ್ನ ಮಾತಾಡೋ ಹಾಗೆ ಮಾಡ್ಕೋಬೋದು, ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅವ್ರನ್ನ ಮಾತು ಕೇಳೋ ಹಾಗೆ ಮಾಡ್ಬೋದು. ಹಾಗಂತ ವಶೀಕರಣನ ಖಂಡಿತ ಅಲ್ಲ, ಯಾವುದೇ ತಂತ್ರನ ಅಲ್ಲ, ಮಂತ್ರನ ಖಂಡಿತವಾಗ್ಲೂ ಅಲ್ಲ. ಇದೆಲ್ಲವೂ ನಿಮ್ಮೊಳಗಡಗಿರೋ ಸೈನ್ಸ್ ಅಂತ ಹೇಳುವಂಥದ್ದು. ಇದು ನಿಮ್ಮ ಉಸಿರಿನಲ್ಲಿ ಅಡಗಿರತಕ್ಕಂಥ ಸೈನ್ಸ್ ಅಂತ. ನಿಮ್ಮ ಯಾವ ಹಾಸ್ಪಿಟಲ್ ವಿಚಾರಕ್ಕೆ ತೊಗೊಂಡಾಗ ಆರೋಗ್ಯದ ಯಾವ ಟೈಮಲ್ಲಿ ನೀವು ಆರೋಗ್ಯ, ಈಗ ನೀವೊಂದು ಆಪ್ರೇಷನ್ ಆಗಬೇಕಂತ ಇರುತ್ತೆ ಅಂತ ತಿಳ್ಕೊಳ್ಳೋಣ, ಆ ಟ್ರೀಟ್ಮೆಂಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವ ನಾಡಿಯಲ್ಲಿದ್ದಾಗ ಯಾವ ಟ್ರೀಟ್ಮೆಂಟ್ನ ಇದು ಲೆವೆಲ್ ಹೇಗಿರುತ್ತೆ ಪರ್ಸೆಂಟೇಜ್ ವೈಸ್ ನಾವು ನೋಡಿದಾಗ, ಅದೇ ನೀವು ಯಾವುದಾದ್ರೂ ಒಂದು ಗೌರ್ಮೆಂಟ್ ಸರ್ಕಾರಿ ಅಥವಾ ಯಾವುದೇ ಒಂದು ಕೋರ್ಟ್ ಕೇಸ್ ಕಚೇರಿಗಳಲ್ಲಿ ಹೋಗ್ತಾ ಇರ್ತೀರಿ, ನಿಮ್ಮ ಎಷ್ಟೋ ವರ್ಷಗಳಿಂದ ಕೇಸ್ ತಳ್ಕೊಂಬರ್ತಾ ಇರುತ್ತೆ, ನಡೀತಾ ಇರಲ್ಲ ಕಾರ್ಯಗಳು. ನಿಮ್ಮ ಉಸಿರಿನ ಟೆಕ್ನಿಕ್ನ ಯೂಸ್ ಮಾಡಿ ನೀವು ಆ ಕಾರ್ಯಕ್ಕೆ ಒಳಗಾದಾಗ, ಅಂದರೆ ನಿಮಗೆ ಸಿಂಪಲ್ ಆಗಿ ನಾನು ಇದನ್ನು ಒಂದು ಉತ್ತಮ ಉದಾಹರಣೆಯಾಗಿ ನಾವು ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ, ನೀವು ಸೀನ್ ಬರುತ್ತಲ್ವ, ಎಲ್ಲರಿಗೂ ಸೀನ್ ಬರುತ್ತೆ ಸಾಮಾನ್ಯವಾಗಿ. ಸೀನ್ ಬಂದಾಗ ಕಣ್ಣು ಬಿಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಇಲ್ಲ, ಸಾಕಷ್ಟು ಮುಚ್ಕೊಂಡೇ ನಾವು ಸೀನ್ತೀವಿ. ಮತ್ತೆ ನೀವು ಉಸಿರನ್ನು ತಗೊಳ್ಳೋವರೆಗೂ ಕಣ್ಣು ಬಿಡ್ಲಿಕ್ಕೆ ಆಗತ್ತಾ ಅಂದರೆ ಅದನ್ನು ನಾನು ಹೇಳುವಂಥದ್ದು, ನಮ್ಮ ದೇಹದಲ್ಲಿ ಉಸಿರು ಆ ಒಂದು ಪ್ರಾಣಶಕ್ತಿಯ ಬೆಲೆಯನ್ನು ಆ ಒಂದು ವ್ಯಾಲ್ಯೂನ ನಿಮಗೆ
ಪರಿಚಯಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಅದನ್ನು ಸಗುಣ ನಿರ್ಗುಣ ಅಂತ ಹೇಳುವಂಥದ್ದು. ನಿಮ್ಮ ಉಸಿರು ಸಂಪೂರ್ಣವಾಗಿ ಆಚೆ ಹೋಗಿದ್ದಾಗ ನೀವು ನಿರ್ಗುಣವಾಗಿರ್ತೀರಿ, ಅದೇ ಮತ್ತೆ ಉಸಿರು ಒಳಗೆ ಬಂದಾಗ ಸಗುಣದಲ್ಲಿರ್ತೀರಿ ಅಂತ ಹೇಳುವಂಥದ್ದು. ಇಂಥ ಪದ್ಧತಿಗಳನ್ನು ಬಳಸ್ಕೊಳ್ತಾ ನಾವು ಮಾಡೋವಂಥ ಮ್ಯಾನಿಫೆಸ್ಟೇಷನ್ಸ್ ಆಗ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಈ ಪದ್ಧತಿಯನ್ನು ಬಳಸ್ಕೊಂಡಾಗ ಅದರಿಂದ ಉತ್ತಮ ಫಲ ಸಿಗತ್ತೆ ಅಂತ ಇಲ್ಲಿ ನಿಮಗೆ ಪರಿಚಯಿಸಿದ್ದಂಥದ್ದು ಅಷ್ಟೇ. ಖಂಡಿತ ಗುರುಗಳೇ, ಬಹಳ ಒಂದು ಒಳ್ಳೆಯ ವಿಚಾರ. ನಮಗೆ ಈ ಒಂದು ವಿಚಾರ ನಮಗೆ ಇದು ಹೊಸ ವಿಚಾರ. ನಮ್ಮ ಚಾನೆಲಲ್ಲಿ ಈ ಸ್ವರ ವಿಜ್ಞಾನದ ಕುರಿತಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಮೊದಲನೇ ಕಾರ್ಯಕ್ರಮ. ಸೊ ಭಾಳ ಒಂದು ಒಳ್ಳೆಯ ಜ್ಞಾನನ ನೀವು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಇವರ ಕ್ಲಾಸ್ಗೆ ಸೇರ್ಕೊಬೇಕಂದ್ರೆ ಉಸಿರಾಟ ಎಷ್ಟು ಮುಖ್ಯ, ಈ ಉಸಿರಾಟದಿಂದ ನಾವು ಎಷ್ಟೆಲ್ಲ ನಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಈ ಕೆಳಕಂಡ ಈ ಒಂದು ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಅವರ ಕ್ಲಾಸಸ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು ಅಂತ ಈ ಮೂಲಕ ನಾನು ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಗುರುಗಳೇ, ಒಳ್ಳೆ ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲ, ಇದು ವಿಚಾರವನ್ನು ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೀನಿ. ಈ ವಿಚಾರವನ್ನು ಮಾತಾಡಲಿಕ್ಕೆ ಇದು ಟೈಮ್ ತುಂಬ ಕಮ್ಮಿ ಅಂತಲೇ ತಿಳಿಬೋದು. ಯಾಕಂತ ಹೇಳಿದ್ರೆ ಈ ವಿಚಾರ ಮಾತಾಡ್ತಾ ಹೋದಷ್ಟು ಇನ್ನೂ ಹೋಗ್ತಾನೇ ಇರುತ್ತೆ. ಅಷ್ಟು ದೊಡ್ಡ ಸೈನ್ಸ್ ಅಂತಲೇ ಹೇಳ್ಬೋದು. ಅಷ್ಟು ವಿಚಾರಗಳಿದೆ ಇದರಲ್ಲಿ. ಇಚ್ಛೆ ಇದ್ದವರು ಇನ್ನೊಂದು ಈ ವಿದ್ಯೆಗಳನ್ನ ಕಲಿಬೇಕಂದ್ರೂ ಕೂಡ ಎಲ್ಲರಿಗೂ ಸಾಧ್ಯನಾ ಅಂತ ನಾವು ನೋಡೋದಾದರೆ ಆ ದೈವಿಕ ಆಶೀರ್ವಾದ ಇರತಕ್ಕಂಥವ್ರು ಖಂಡಿತವಾಗ್ಲೂ ಈ ವಿದ್ಯೆ ಅವರ ಮನೆ ಬಾಗಿಲಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಎನರ್ಜಿ ಇರತಕ್ಕಂಥ ವಿದ್ಯೆ ಅಂತಲೇ ಹೇಳ್ಬೋದು ಇದನ್ನು. ಇದ್ರ ಕುರಿತಾಗಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಇನ್ನೂ ಹಲವಾರು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಾವು ನೀಡಬೇಕು. ಖಂಡಿತವಾಗ್ಲೂ ಕೊಡ್ತೀವಿ, ತೊಂದರೆ ಏನಿಲ್ಲ. ಧನ್ಯವಾದಗಳು.